ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಾಳಬೆಳಗುಂದಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಗ್ರಾಮಸ್ಥರ ಪರದಾಟ. ಕಾಳಬೆಳಗುಂದಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಬಳಸುವ ನೀರಿಗೂ ಜನ ಪರದಾಡುವಂತಾಗಿದೆ. ಕಾಳಬೆಳಗುಂದಿ ಗ್ರಾಮದ ಜನ ಕುಡಿಯುವ ನೀರಿಗಾಗಿ 3 ದಿನಗಳಿಂದ ತೀವ್ರ ಪರದಾಡುವಂತಾಗಿದೆ. ಪರ್ಯಾಯ ವ್ಯವಸ್ಥೆ ಇಲ್ಲದ ಕಾರಣ ಗ್ರಾಮದಲ್ಲಿ ಕುಡಿಯುವ ನೀರು ದೂರದಿಂದ ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. 1 ತಿಂಗಳಿನಿಂದ ಗ್ರಾಮದಲ್ಲಿ ನೀರು ಸ್ಥಗಿತಗೊಂಡಿದೆ. ಇದರಿಂದ ಜನ ಬಳಸಲು ಕುಡಿಯಲು ನೀರು ಎಲ್ಲಿಂದ ತರಬೇಕು ಅಂತ ಸ್ಥಳೀಯ ಆಡಳಿತದ ವಿರುದ್ಧ ಕಾಳಬೆಳಗುಂದಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಕೆರೆ ಇದ್ರೂ ಕೂಡ ಇಲ್ಲದಂತಾಗಿದೆ. ಮೇಲಂತೂ ಕೆರೆಗಳು ಹಾಳಾಗಿ ಹೋಗಿದೆ. ಅದರಲ್ಲಿ ಈಗ ಅಲ್ಪ ಪ್ರಮಾಣದ ನೀರು ಇದ್ರೂ ಬಳಸಲು ಯೋಗ್ಯವಿಲ್ಲದಂತಾಗಿದೆ. ಊರ ಹಳ್ಳದ ಬಳಿ ಕೊಳವೆ ಬಾವಿ ನೀರು ಬಳಸಲಿಕ್ಕೆ ಉಪಯೋಗಿಸಲಾಗ್ತಾ ಇತ್ತು. ಅದು ಈಗ ಅಷ್ಟಕ್ಕಷ್ಟೇ. ಇದರಿಂದ ಕಾಳಬೆಳಗುಂದಿ ಗ್ರಾಮದ ನಾಗರಿಕರು ಕುಡಿಯುವ ನೀರಿಗಾಗಿ ಹಾಗೂ ಬಳಸುವ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. 1 ತಿಂಗಳಿನಿಂದ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ಇತ್ತೀಚೆಗಂತೂ ನೀರು ಪೂರೈಕೆ ಆಗದೆ ನೀರಿನ ಸಂಗ್ರಹಣ ಹೇಗೆ ಮಾಡಿಕೊಳ್ಳಬೇಕು ಅಂತ ತಿಳಿಯದಾಗಿದೆ ಅಂತ ಗ್ರಾಮಸ್ಥರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಕಾಳಬೆಳಗುಂದಿ ಗ್ರಾಮಕ್ಕೆ ಹೊಂದಿಕೊಂಡಂತೆ ಗ್ರಾಮದ ಜನ ಕೂಡ ಕುಡಿಯುವ ನೀರಿಗಾಗಿ ಪರದಾಡಬೇಕಾಗಿದೆ. ಇಲ್ಲೂ ಕೂಡ ಪರ್ಯಾಯ ವ್ಯವಸ್ಥೆ ಇಲ್ಲ. ನಳಗಳಿಗೆ ಪೂರೈಕೆ ಆಗದ ನೀರು, ಕೊಳವೆ ಬಾವಿ ನೀರು ಕೆರೆ ಪಕ್ಕದಲ್ಲೇ ಇದೆ. ಆದರೆ ಅದು ಉಪ್ಪು ನೀರಾಗಿದೆ. ಜೊತೆಗೆ ಆ ನೀರನ್ನ ನಳಗಳಿಗೆ ಪೂರೈಕೆ ಆಗುವುದಿಲ್ಲ. ಕಳೆದ 2 ದಿನಗಳಿಂದ 2 ಕಿಲೋಮೀಟರ್ ದೂರದಲ್ಲಿ ಇರುವ ಕೊಳವೆ ಬಾವಿ ನೀರನ್ನ ಹೊತ್ತು ತರಬೇಕಾಗಿದೆ. ಕುಡಿಯುವ ನೀರಿಗೆ ದೂರದ ಊರಿಗೆ ತೆರಳಬೇಕಾಗಿದೆ. ಆದ್ದರಿಂದ ಕೂಡಲೇ ಕಾಳಬೆಳಗುಂದಿ ಗ್ರಾಮ ಪಂಚಾಯಿತಿ ನೀರು ಪೂರೈಕೆಗೆ ವ್ಯವಸ್ಥೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.